ಈಗಾಗಲೇ ಬೆಳಗಾವಿ ಜಿಲ್ಲೆಯ ಚೆನ್ನಮನೆ ಕಿತ್ತೂರ ಹುಣಸಿಕಟ್ಟೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ನೂತನದ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯ ಕಾಸಾರೋಹಣ ಕೂಡ ಕಾರ್ಯಕ್ರಮ ನಡೀತಿದೆ ಅದಾರಿ. ಇದರ ಬಗ್ಗೆ ಶ್ರೀಗಳಾಗಿದ್ದ ಅಜ್ಜವರು ಕೂಡ ಆಗಮಿಸಿದ್ದಾರೆ. ಇದರ ಬಗ್ಗೆ ಅಜ್ಜವರು ಏನು ಹೇಳ್ತಾರೆ ಅಂತ ಕೇಳಿಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಬೆಳಗಾವಿ ಜಿಲ್ಲೆ ಚೆನ್ನಮನೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆ ಗ್ರಾಮ ಬಹಳ ವಿಶೇಷವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಗ್ರಾಮದಲ್ಲಿ ನಾಳೆ ದಿನಾಂಕ 11/3/2026ರಿಂದ 15/3/2026ವರೆಗೆ ಈ ಒಂದು ಹುಣಸಿಕಟ್ಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂಥ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಲೋಕಾರ್ಪಣೆ, ಅದರ ನಿಮಿತ್ತವಾಗಿ ಬೀರಲಿಂಗೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಈ ಎಲ್ಲ ಕಾರ್ಯಕ್ರಮಗಳು ವಿದ್ಯುಕ್ತವಾಗಿ 11ನೇ ತಾರೀಕಿನಿಂದ ಚಾಲನೆಯನ್ನು ಪಡ್ಕೊಳ್ತಾ ಇದ್ದೇವೆ. ತನ್ನಿಮಿತ್ತವಾಗಿ ಏನೈತಲ್ಲ 5 ದಿವಸಗಳ ಪರ್ಯಂತರವಾಗಿ ಈ ನಾಡಿನ ಎಲ್ಲ ಪೂಜ್ಯರುಗಳು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ವಿಶೇಷವಾಗಿರ್ತಕ್ಕಂತಹ ಉಪನ್ಯಾಸ ಆಶೀರ್ವಚನವನ್ನು ದಯಪಾಲಿಸುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಏನೈತಲ್ಲ ಹುಣಸಿಕಟ್ಟಿ ಗ್ರಾಮದ ಎಲ್ಲ ಸದ್ಭಕ್ತರು ಸನ್ನದ್ಧರಾಗಿ ಆ ಬೀರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಗಾಗಿ ತನುಮನ ಧನದಿಂದ ಸಹಾಯ ಸಹಕಾರಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲರೂ ಕೂಡ ಭಾಗಿಗಳಾಗಿ ಈಗಾಗಲೇ ಜಾತ್ರೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಈ ತನಕ ಕಾರ್ಯಕ್ರಮದಲ್ಲಿ ಜಾತ್ರೆಯಲ್ಲಿ ಏನೇನು ಕೈಗೊಂಡಿದ್ದಾರೆ, ಶ್ರೀಗಳು ಯಾರು ಬರ್ತಾ ಇದ್ದಾರೆ, ಎಲ್ಲಿಂದ ಕುಂಭಮೇಳ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ಕುಂಭಮೇಳ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಿ? ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ ಶ್ರೀಗಳ ಒಂದು ನೇತೃತ್ವದಲ್ಲಿ ಊರಿನ ಕುಂಭದ ಜೊತೆಗೆ ಎಲ್ಲ ಊರಿನ ಹಿರಿಯರು ಎಲ್ಲ ಮಹಿಳೆಯರ ಒಂದು ಇದರೊಳಗೆ ಕುಂಭೋತ್ಸವ ಪ್ರಾರಂಭ ಮಾಡಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಮುಖಾಂತರ ವಾದ್ಯ ಮೇಳದೊಂದಿಗೆ ಮೆರವಣಿಗೆಯನ್ನು ಮಾಡಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಸ್ಕೃತ ಕಾರ್ಯಕ್ರಮ ಕೂಡ ಮಾಡ್ತಿದ್ದೀರಿ, ಅದರೂ ಏನೇನು ಇಟ್ಟುಕೊಂಡಿದ್ದೀರಿ ಸರ್? ಶಾಲೆ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳಿಂದ ಲೆಜಮ್ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬೀರೇಶ್ವರದ ನಾಟಕದ ಕೂಡ ಬೀರೇಶ್ವರ ನಾಟಕ ಮತ್ತು 14ನೇ ತಾರೀಕು ಡೊಳ್ಳಿನ ಪದ ಇಟ್ಟುಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಹುಣಸಿಕಟ್ಟೆಯಲ್ಲಿ 5 ದಿನ ಜಾತ್ರೆ ಕೂಡ ನಡೀತಾ ಇದೆ. ತಾವು ಕೂಡ ಒಂದು ಹಿರಿಯರಾಗಿ ಹುಣಸಿಕಟ್ಟೆಯಲ್ಲಿ ಕಾರ್ಯಕ್ರಮ ಕೂಡ ಏನು ಹಮ್ಮಿಕೊಂಡಿದ್ದಾರೆ, ತಾವು ಕೂಡ ಏನು ಹೇಳ್ಬೋದು ಸರ್? ಈ ಒಂದು ಬೀರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಈ 5 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಳೆ ಹುಣಸಿಕಟ್ಟಿ ಕಲ್ಮೇಶ್ವರ ದೇವಸ್ಥಾನದಿಂದ ಕುಂಭಮೇಳ ಹಾಗೂ ವಾದ್ಯ ಮೇಳಗಳೊಂದಿಗೆ ಈ ಒಂದು ಅತಿ ವಿಜೃಂಭಣೆಯಿಂದ ನಾವು ಈ ಒಂದು ಕುಂಭೋತ್ಸವವನ್ನು ಈ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಕೈಗೊಂಡಿದ್ದೇವೆ. ಅದೇ ರೀತಿ 5 ದಿನಗಳ ಕಾಲ ಮಹಾಪ್ರಸಾದ ಹಾಗೂ ಒಂದು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರುತ್ತೇವೆ.